ಎಲ್ಲರಿಗೂ ನಮಸ್ಕಾರ. ತೆಂಗಿನಕಾಯಿಯ ಚಿಪ್ಪಿನಲ್ಲಿ ದೀಪವನ್ನು ಬೆಳಗಿಸಿದರೆ ಏನೆಲ್ಲ ಪ್ರಯೋಜನವಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಕಲ ಸಂಪತ್ತುಗಳು ಕೂಡಿರಬೇಕು ಎಂದರೆ ಈ ದೀಪವನ್ನು ಬೆಳಗಿಸಬೇಕು. ಜೀವನದಲ್ಲಿ ಒಂದು ಬಾರಿಯಾದರೂ ತೆಂಗಿನಕಾಯಿಯಲ್ಲಿ ದೀಪವನ್ನು ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ. ನಿಮ್ಮ ಮನೆಯಲ್ಲಿ ಎಂತಹ ಕಷ್ಟಗಳು ಇದ್ದರೂ ಸರಿ, ನಿಮ್ಮ ಕಷ್ಟಗಳನ್ನು ತೀರಿಸುವ ಏಕೈಕ ದೀಪ ಇದು. ಕುಟುಂಬ ಸಮಸ್ಯೆ, ಹಣದ ಸಮಸ್ಯೆ, ಸಾಲಬಾಧೆ, ಅನಾರೋಗ್ಯ ಸಮಸ್ಯೆಗಳು ಎಂತಹ ಸಮಸ್ಯೆ ಆದರೂ ಸರಿ, ಒಂದು ಬಾರಿ ದೀಪವನ್ನು ಬೆಳಗಿಸಿ. ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿ ಕಷ್ಟಗಳೆಲ್ಲವೂ ತೀರಿ ಹೋಗುತ್ತದೆ. ಈ ದೀಪವನ್ನು ಹೇಗೆ ಹಚ್ಚಬೇಕು, ಯಾವ ದಿನ ಹಚ್ಚಬೇಕು, ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇವತೆಗಳಿಗೆ ದೇವರಾಗಿರುವ ಪರಮೇಶ್ವರನಿಗೆ 3 ಕಣ್ಣುಗಳು ಇರುತ್ತವೆ. ಹಾಗೇನೆ ತೆಂಗಿನಕಾಯಿಯಲ್ಲಿ ಕೂಡ 3 ಕಣ್ಣು ಇರುತ್ತದೆ. ಹಾಗಾಗಿ ಪರಮೇಶ್ವರನಿಗೆ ಮತ್ತು ತೆಂಗಿನಕಾಯಿಗೆ ತುಂಬಾ ಸಂಬಂಧ ಇರುತ್ತದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ವಾಸಿಸುತ್ತಾರೆ. ಸಂಪತ್ತಿಗೆ ದೇವತೆಯಾಗಿರುವ ಲಕ್ಷ್ಮೀದೇವಿಗೂ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಇಷ್ಟ. ಮುಕ್ಕೋಟಿ ದೇವತೆಗಳಿಗೆ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಪ್ರೀತಿಕರವಾದದ್ದು. ಹಾಗಾಗಿ ನಾವು ಪೂಜೆ ಮಾಡುವಾಗ, ದೇವಸ್ಥಾನಗಳಿಗೆ ಹೋಗುವಾಗ ಖಂಡಿತವಾಗಿ ದೇವರಿಗೆ ಕೊಬ್ಬರಿಕಾಯಿಯನ್ನು ಒಡೆಯುತ್ತೇವೆ. ಹಾಗಾಗಿ ಇಷ್ಟು ಪವಿತ್ರವಾಗಿರುವ ತೆಂಗಿನಕಾಯಿಯಲ್ಲಿ ದೀಪವನ್ನು ಬೆಳಗಿಸಿದರೆ ಪೂರ್ವ ಜನ್ಮದ ಪಾಪಗಳೆಲ್ಲ ಕಳೆದು ಹೋಗಿ ಅಖಂಡ ರಾಜಯೋಗ ಬರುತ್ತದೆ. ಈ ದೀಪವನ್ನು ಸೋಮವಾರ ಬೆಳಗಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಎಲ್ಲ ದೀಪಗಳಿಗಿಂತಲೂ ಈ ದೀಪವು ತುಂಬ ಶ್ರೇಷ್ಠವಾದದ್ದು. ಶಿವನಿಗೆ ಇಷ್ಟವಾದ ದಿನ ಕೊಬ್ಬರಿಕಾಯಿಯಲ್ಲಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಎಂತಹ ಕೋರಿಕೆಗಳಾದರೂ ನೆರವೇರುತ್ತದೆ. ನಿಮ್ಮ ಮನೆಯ ಮೇಲೆ ಶಿವದೇವರ ಆಶೀರ್ವಾದ ಇರುತ್ತದೆ. ಅಷ್ಟೊಂದು ಶಕ್ತಿ ಈ ದೀಪಕ್ಕೆ ಇರುತ್ತದೆ. ಈ ದೀಪವನ್ನು ಹಚ್ಚುವ ಮೊದಲು ನಿಮಗೆ ಆಗಬೇಕಿರುವ ವಿಷಯವನ್ನು ಸಂಕಲ್ಪ ಮಾಡಿಕೊಳ್ಳಬೇಕು. ನಂತರ ಮನೆಯನ್ನು ಶುಚಿಯಾಗಿಟ್ಟು ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಚ್ಚಿ, ನಂತರ ಗಂಧ, ಕುಂಕುಮ, ಅರಿಶಿನ, ಪುಷ್ಪಗಳಿಂದ ಅಲಂಕರಿಸಿ ಅಕ್ಕಿಯನ್ನು ಹಾಕಬೇಕು. ನಂತರ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಅದನ್ನು ಸರಿಯಾಗಿ ಹೋಳು ಮಾಡಿಕೊಂಡು ಒಂದು ಭಾಗದ ತೆಂಗಿನಕಾಯಿಗೆ ಎಣ್ಣೆ ಹಾಕಿ ಅದಕ್ಕೂ ಗಂಧ, ಕುಂಕುಮ, ಅರಿಶಿನ ಹಚ್ಚಬೇಕು. ನಂತರ ದೇವರ ಪ್ರಾರ್ಥನೆ ಮಾಡಿ ಹಚ್ಚಬೇಕು. ಇದು ನಿಮ್ಮ ಕಷ್ಟಗಳು ಕಳೆದು ಲಕ್ಷ್ಮಿಯ ಕಟಾಕ್ಷವಾಗಲು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಹೊಂದಲು ಪ್ರಾರ್ಥನೆ ಮಾಡಿ ಬೆಳಗಬೇಕು. ಇನ್ನು ಈ ದೀಪ ಹಚ್ಚಿದ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡಬಾರದು ಮತ್ತು ತೆಂಗಿನಕಾಯಿಯ ದೀಪ ಉರಿದ ನಂತರ ಅದನ್ನು ಯಾವುದಾದರೂ ಅರಳಿ ಮರದ ಬುಡದಲ್ಲಿ ಇಟ್ಟು ಬರಬೇಕು ಅಥವಾ ಹರಿಯುವ ನೀರಿಗೆ ಬಿಡಬೇಕು. ಯಾವುದಾದರೂ ಒಂದು ಸೋಮವಾರ ಸ್ತ್ರೀಯು ಶುಚಿಯಾಗಿ ತಲೆ ಸ್ನಾನ ಮಾಡಿ ಮನೆಯಲ್ಲಿ ಅರಿಶಿನದ ನೀರನ್ನು ಚೆಲ್ಲಿ, ಇನ್ನು ಪೂಜೆ ಮಾಡುವ ಸ್ತ್ರೀಯರು ಮುತ್ತೈದೆಯಾಗಿ ತಯಾರಾಗಬೇಕು. ಕೈಗಳ ತುಂಬ ಬಳೆಗಳನ್ನು ಧರಿಸಿ, ಕಾಲಿಗೆ ಅರಿಶಿನವನ್ನು ಹಚ್ಚಿಕೊಂಡು, ಸೀರೆಯನ್ನು ಉಟ್ಟುಕೊಂಡು ಮನೆಯಲ್ಲಿ ಪೂಜೆ ಪ್ರಾರಂಭ ಮಾಡಬೇಕು. ಮೊದಲನೇದಾಗಿ ನಿಮ್ಮ ದೇವರ ಮನೆಯನ್ನು ಶುಚಿ ಮಾಡಿ, ನಿಮ್ಮ ಪೂಜೆ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋಗೆ ಗಂಧವನ್ನು ಹಚ್ಚಿ. ಆದರೆ ಪ್ರತಿಯೊಬ್ಬರೂ ತಿಳಿಯಬೇಕಾದ ವಿಷಯ ಏನು ಅಂದರೆ, ನಿಮ್ಮ ಮನೆಯಲ್ಲಿರುವ ಶಿವನ ಫೋಟೋಗೆ ಕುಂಕುಮದ ಬೊಟ್ಟುಗಳನ್ನು ಇಡಬಾರದು. ಗಂಧದ ಬೊಟ್ಟುಗಳನ್ನು ಮಾತ್ರವೇ ಇಡಬೇಕು. ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿಯೇ ಇರುತ್ತಾನೆ. ಹಾಗಾಗಿ ತಣ್ಣನೆಯ ಭಾವನೆ ಕೊಡುವ ಗಂಧವನ್ನು ಹಚ್ಚಿದರೆ ಪರಮೇಶ್ವರನು ಸಂತೋಷ ಪಡುತ್ತಾನೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವ ಶಿವಪಾರ್ವತಿಯರ ಫೋಟೋಗೆ ಗಂಧದ ಬೊಟ್ಟು ಮಾತ್ರವೇ ಇಡಬೇಕು.
ಇನ್ನು ದೇವರಿಗೆ ಇಷ್ಟವಾಗಿರುವ ಹೂಗಳಿಂದ ಅಲಂಕರಿಸಿಕೊಳ್ಳಬೇಕು. ಬಿಲ್ವಪತ್ರೆ ಅಂದರೆ ಶಿವದೇವರಿಗೆ ತುಂಬಾ ಇಷ್ಟ. ಹಾಗಾಗಿ ಬಿಲ್ವಪತ್ರೆಯನ್ನು ಸಮರ್ಪಿಸಿ. ತೆಂಗಿನಕಾಯಿಯ ದೀಪವನ್ನು ಬೆಳಗಿಸುವ ದಿನ ಬಿಲ್ವಪತ್ರೆಯನ್ನು ಮತ್ತು ಹೂಗಳಿಂದ ಸಮರ್ಪಿಸುವುದರಿಂದ ನೀವು ಮಾಡುವ ಪೂಜೆಗೆ 2ರಷ್ಟು ಪುಣ್ಯಫಲ ಲಭಿಸುತ್ತದೆ. ವ್ಯಾಪಾರವನ್ನು ಮಾಡುವವರು ಗನ್ನೇರು ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ವ್ಯಾಪಾರ ಮತ್ತಷ್ಟು ವೃದ್ಧಿಯಾಗುತ್ತದೆ. ಶಿವನ ಫೋಟೋ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ರಂಗೋಲಿಯ ಮೇಲೆ ಒಂದು ಪ್ಲೇಟ್ ಇಡಬೇಕು. ಆದರೆ ಸ್ಟೀಲ್ ಪ್ಲೇಟನ್ನು ಬಳಸಬಾರದು, ಬೇರೆ ಉಪಯೋಗಿಸಿ. ನಂತರ ಪ್ಲೇಟ್ ಅಥವಾ ಒಂದು ವಿಸ್ತಾರಕ್ಕೂ ಅಥವಾ ಪಟಾಲ್ ಎಲೆಯನ್ನು ಹಾಕಿ. ನಂತರ ಪ್ಲೇಟ್ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ. ನಂತರ ಪ್ಲೇಟ್ನ ಮೇಲೆ 3 ಹಿಡಿ ಆಗುವಷ್ಟು ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ತೆಂಗಿನಕಾಯಿಯ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು. ಹಾಗಾಗಿ ಮೊದಲು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಪ್ಲೇಟ್ನಲ್ಲಿ ಹಾಕಿರುವ ಅಕ್ಕಿಯ ಮೇಲೆ ಇಟ್ಟು ಶಿವನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ತೆಂಗಿನಕಾಯಿಗೆ ಕುಂಕುಮದ ಬೊಟ್ಟು ಇಟ್ಟು ಈ ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಎಳ್ಳಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಿದರೆ ಇದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ತೊಲಗಿ ಹೋಗುತ್ತದೆ. ತೆಂಗಿನಕಾಯಿಯ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಸಾಲಬಾಧೆ ಸಮಸ್ಯೆಗಳೆಲ್ಲ ತೀರಿ ಹೋಗುತ್ತದೆ. ಇನ್ನು ಎಲ್ಲಕ್ಕಿಂತ ಹಸುವಿನ ತುಪ್ಪ ತುಂಬಾ ಒಳ್ಳೆಯದು. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.